ನಮಸ್ತೆ. ಮೊನ್ನೆ ನಾನು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಬೆಳಿಗ್ಗೆ ಮಕ್ಕಳು ಯಾವ ಡ್ರೆಸ್ ಹಾಕ್ಕೊಂಡಿದ್ರು ಅದನ್ನ ಶೇರ್ ಮಾಡಿದ್ದೆ. ತುಂಬಾ ಜನ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರಾ ಮತ್ತೆ ಒಳ್ಳೊಳ್ಳೆ ಕಮೆಂಟ್ಸ್ ಸಹ ಬಂದಿದೆ. ಇನ್ನು ಸಂಜೆ ಹಾಕ್ಕೊಳ್ಳಿಕ್ಕೆ ಅಂತ ಹೇಳಿ ಈ ಒಂದು ಸ್ಯಾರಿನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ವಿಸ್ಕೋಸ್ ಫ್ಯಾಬ್ರಿಕ್ ಆಗಿರುತ್ತೆ, ಬಾರ್ಡರ್ ತುಂಬಾನೇ ದೊಡ್ಡದಾಗಿ ಬಂದಿತ್ತು. ಸೊ ಸ್ಯಾರಿ ಫುಲ್ಲು ಬುಟಿ ಕಾನ್ಸೆಪ್ಟ್ ಅಲ್ಲಿ ಇದೆ. ಇನ್ನು ಪಲ್ಲು ಮತ್ತೆ ಬ್ಲೌಸ್ ಅಂತೂ ಫುಲ್ಲು ರಿಚ್ ಆಗಿ ಬಂದಿತ್ತು. ಸೊ ನಾನೇನು ಯೋಚನೆ ಮಾಡಿದೆ ಅಂದ್ರೆ ಇದನ್ನ ಗೌನ್ ಟೈಪ್ ಸ್ಟಿಚ್ ಮಾಡಿಸ್ಬಿಟ್ಟು ಬ್ಲೌಸು ಮತ್ತೆ ಪಲ್ಲು ಏನಿದೆ ಅದನ್ನ ಯೂಸ್ ಮಾಡಿಕೊಂಡು ನಾನು ಅದಕ್ಕೆ ಕೋಟ್ ಆ ಥರ ಮಾಡ್ಸೋಣ ಅಂತ ಹೇಳಿ ಡಿಸೈಡ್ ಆದೆ. ಸೊ ನಾನು ಯಾವ ಥರ ಅನ್ಕೊಂಡಿದ್ನೋ ಅದೇ ಥರ ಸ್ಟಿಚಿಂಗ್ ಮಾಡಿಕೊಟ್ಟಿದ್ದಾರೆ. ಇನ್ನು ಇದು ಗೌನ್ ಬಂದು ಸ್ಲೀವ್ಲೆಸ್ನ ಮಾಡಿಸಿದ್ದೀನಿ. ಬಿಕಾಸ್ 2 in 1 ಹಾಕ್ಕೊಬೋದು. ಯಾವಾಗಾದರೂ ಸ್ಲೀವ್ಲೆಸ್ ಆಗಿ ಇದೆ ಗೌನ್ನೇ ಹಾಕ್ಕೋಬೋದು, ಬೇಕು ಅಂದರೆ ಅದಕ್ಕೆ ಕೋಟ್ ಯೂಸ್ ಮಾಡ್ಬೋದು ಅಂತ ಹೇಳಿ. ಇನ್ನು ಸ್ಲೀವ್ಸ್ಗೆ ಸ್ವಲ್ಪ ಬಾರ್ಡರನ್ನು ಹಾಕಿ ಮಾಡಿದ್ದಾರೆ. ಮತ್ತು ಹಿಂದೆ ನಾನು ಈ ರೀತಿ ಕಟ್ಟೋದನ್ನು ಇಡಿಸ್ಬಿಟ್ಟಿದ್ದೆ. ಬಿಕಾಸ್ ಮಕ್ಕಳಿಗೆ ಏನಾದರೂ ಒಂಚೂರು ಲೂಸ್ ಆಗಿದೆ ಅಂತ ಹೇಳಿದ್ರೆ ಈ ರೀತಿ ಟೈಯಿಂಗ್ ಮಾಡಿಕೊಂಡ್ರೆ ಅವ್ರಿಗೆ ಫಿಟ್ಟಿಂಗ್ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಅಂತ ಹೇಳಿ. ನಾರ್ಮಲ್ ಆಗಿ ನಮ್ಮ ಫ್ರೆಂಡ್ ಏನಿದ್ದಾರೆ ಸ್ಟಿಚ್ ಮಾಡೋರು ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಫಿಟ್ಟಿಂಗ್ ಇಶ್ಯೂಸ್ ಏನೂ ಇರೋದಿಲ್ಲ. ಮತ್ತು ಬಾರ್ಡರು ನೋಡಿ ಈ ಥರ ದೊಡ್ಡದಾಗಿ ಬಂದಿರೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಫ್ಯಾಬ್ರಿಕ್ಕು ಅಷ್ಟೇ ತುಂಬಾ ಸಾಫ್ಟಾಗಿ ಚೆನ್ನಾಗಿದೆ. ಇನ್ನು ಕೋಟ್ ಬಂದು ಬ್ಲೌಸಲ್ಲಿ ಈ ಥರ ಮಾಡಿಸ್ಬಿಟ್ಟು ಸ್ಲೀವ್ಸನ್ನು ಪಲ್ಲು ಪಾರ್ಟ್ ಏನಿರುತ್ತಲ್ವ ಅದರಲ್ಲಿ ನಾನು ಸ್ಟಿಚ್ ಮಾಡಿಸಿದ್ದೀನಿ. ಸೊ ಈ ಥರ ಬಂದಿದೆ. ಇನ್ನು ಫೈನಲ್ ಆಗಿ ಈ ಒಂದು ಡ್ರೆಸ್ಸನ್ನು ಹನಿ ಹಾಕ್ಕೊಂಡಿದ್ಲು ಹಬ್ಬದ ದಿನ ಸಂಜೆಯಲ್ಲಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಅದಕ್ಕೆ ಮ್ಯಾಚಿಂಗ್ ಜ್ಯುವೆಲ್ರಿನ ಹಾಕ್ಕೊಂಡಿದ್ಲು. ತುಂಬಾ ಮುದ್ದಾಗಿತ್ತು. ಫಿಟ್ಟಿಂಗ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಇನ್ನು ಹನಿ ಯಾವ ರೀತಿ ಕಾಣಿಸ್ತಿದ್ದಾಳೆ ಮತ್ತು ಡ್ರೆಸ್ ಯಾವ ಥರ ಇದೆ ಅಂತ ಹೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ಇನ್ನು ಸುಮಾರು ಜನ ನೀವು ಟೈಲರ್ ಡೀಟೇಲ್ಸ್ನ ಕೇಳ್ತಿರ್ತೀರ. ನಾನು ಲಾಸ್ಟ್ ಒಂದು ವ್ಲಾಗಲ್ಲಿ ಯಾಕೆ ನಾನು ಟೈಲರ್ ಡೀಟೇಲ್ಸ್ನ ಕೊಡಲ್ಲ ಅಂತ ಹೇಳಿಬಿಟ್ಟು ಹಾಕಿದ್ದೀನಿ. ಅಂದರೆ ತುಂಬ ವ್ಲಾಗ್ಸಲ್ಲಿ ಹಾಕಿದ್ದೀನಿ. ಲಾಸ್ಟ್ ಒಂದು ವ್ಲಾಗಲ್ಲೂ ಮೆನ್ಷನ್ ಆಗಿದೆ ಯಾಕೆ ನಾನು ಶೇರ್ ಮಾಡಲ್ಲ ಅಂತ ಹೇಳಿ. ಇನ್ನು ಡ್ರೆಸ್ಸು ಮತ್ತು ಹನಿ ಯಾವ ರೀತಿ ಕಾಣಿಸ್ತಿದ್ದಾಳೆ ಅನ್ನೋದು ನನಗೆ ಕಮೆಂಟಲ್ಲಿ ತಿಳಿಸಿ.